ಆತ್ಮೀಯ ವೀಕ್ಷಕರೇ, ತಿರುಮಲ ತಿರುಪತಿ ದೇವಸ್ಥಾನದ ಪ್ರಾಣಪ್ರಿಯಾ ಪರಮ ಪಂಕಜ ಕಂಭುಕಂಠಂ ಬ್ರಹ್ಮೇಶ ವಂದ್ಯವರದಂ ಅಮೃತಂ ಭಜಾಮಿ. ಇದಂ ಬ್ರಹ್ಮ ಪುಣೀಮಹೇ ಬ್ರಹ್ಮಾ ಪುನಾತು ಶುಕ್ಲಾಂಬರಧರಂ ವಿಷ್ಣುಂ ಸಿಧಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವರದ ವಕ್ತ್ರಾದ್ಯಾಃ ಪಾರಿಷತ್ಯಾಃ ಪರಶ್ಯದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಸ್ರೌತಸ್ಮಾರ್ತಾದಿಕಂ ಕರ್ಮಣಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥವಿದೇ ವಿಘ್ನಸೇ ನಮಃ. ಸೂತ್ರಾಣಾಮನ್ಯಕ್ಲುಪ್ತಾನಾಂ ನೇತ್ರಂ ಯಚ್ಚಸ್ತನೀಕೃತಂ ಸೂತ್ರಂ ವೈಖಾನ ಸಂಬಂಧೇ ಭಗವತ್ಕರ್ಮ ಸೂಚಕಂ. ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ಮಾ ಭಗವತ್ಕರ್ಮ ಕರಿಷ್ಯಾಮಿ ತತ್ ಭಗವಾನುಮನ್ಯತಾಂ ಪ್ರಾಣಾನಾಯಂ. ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋತ್ಯೋ ತೇಜಸೋಮೃತಂ ಬ್ರಹ್ಮ ಭೂರ್ಭುವಸ್ವರಂ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನಿಲಾಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂಜಕರ್ಮಣಿ ಸ್ತಂಜಲಪರಿಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹವಾಚನಾಕ್ಯಂಕರ್ಮ ಕರಿಷ್ಯನ್ನಾದೋ ನಿರ್ವಿಘ್ನೇನ ಪರಿಸಮಾ ಅವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಕ್ಯಂಜಕರ್ಮಣಿ ತರಂಗಕರಕಾರಾಧನಂ ಕರಿಷ್ಯೇ. ಓಂ ಧಾರಾಜುರಪ್ತ ಶಿರಮಾನಶೇಷು ದರಚ್ಚರಿಚ್ಚು ಪರಿಪೂರಿತೇಷು ಅಪೋಭಿಗೃಹನ್ ಪ್ರತಿಮಾದಕಿಷ್ಯೇ ಗೃಣೋಮಿ ದತ್ತಾಗಂ ಸಿತರಕಂ ಸುಧರ್ಮಾ. ಇದಮಾ ಪಶ್ಚಿಮಾ ಶಿವತಮಾ ಶಾಂತಾ ಶಾಂತನಮಾ ಶುಭಾ ಶುಭತಮಾ ಪೂತಾ ಪುತನಮಾ ಪುಣ್ಯಾ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಅಮೃತಾ ಅಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ. ಏತೇ ಶತಂ ವರುಣಯೇ ಸಹಸ್ರಂ ಯಜ್ಞಯಾ ಪಾಶಾ ವಿತರಾ ಪುರುತ್ರಾ ತೇಭ್ಯೋ ನ ಇಂದ್ರಸ್ಯ ವಿದೋತ ವಿಘ್ನರ್ವಿಶ್ವೇ ದೇವಾ ಅಮಂಜನ್ ಮರುತಸ್ವಸ್ತ್ಯಾ. ಅಸ್ಮಿನ್ ಕುಂಭೇ ಓಂ ವರುಣಮಾವಾಹಯಾಮಿ ಪ್ರಚೇತಸಮಾವಾಹಯಾಮಿ ರಕ್ತಾಮ್ರಧರಮಾವಾಹಯಾಮಿ ಯಾತಸ್ಪತಿಮಾವಾಹಯಾಮಿ. ಪಾದ್ಯಂ ಸಮರ್ಪಯಾಮಿ ಹರ್ಗ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ. ವರುಣಾಯ ನಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ. ಸುಧೀಶ್ವರಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ವರುಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಆದೋ ನಿರ್ವಿಘ್ನೇನ ಪ್ರಥಮಾ ಆವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೇ. ವಿಶ್ವಕ್ಸೇನಂ ಚತುರ್ಬಾಹುಂ ಸಿಂಹಚಕ್ರಸಮನ್ವಿತಂ ಜಯಾಪತಿಂ ಶೃಂಗಕೇತಂ ಸುಪುಷ್ಪರ್ಥವಾಹನಂ ಪೂರ್ವಾಷಾಢೋದ್ಭವಂ ದೇವಂ ದಕ್ಷಿಣಾಮುಖಮರ್ಚಯೇತ್. ಆಗ್ನೇಯಸ್ಮಾದ್ಜಾಮಹೇ ತ್ವಾ ವಿಶ್ವೇ ಸದಾ ತ್ವಂ हि नो न शम्भो मयिराजन्ते धोधन्यधत्तां प्रेष्याम देहो विपधानामनादर्यामे सस्तान्दनिदान् दधाते. पद्माकारमण्डले मुम्बोः विश्वक्सेनमावाहयामि शान्तमावाहयामि हरमावाहयामि अमितमावाहयामि नित्यानवायनमावाहयामि. तद्दक्षिणे सूत्रपतिमावाहयामि वामे जिगामावाहयामि सूत्रपतिजिगा समेत श्री विश्वक्सेनाय नमः. आसनं समर्पयामि विश्वक्सेनाय नमः. पाद्यं समर्पयामि हर्ग्यं समर्पयामि आचमनीयं समर्पयामि विश्वक्सेनाय नमः. शान्ताय नमः हराय नमः अमिताय नमः नित्यानुपायने नमः. सूत्रपत्यै नमः जिगायै नमः सूत्रपतिजिगा समेत श्री विश्वक्सेनाय नमः. पुष्पाणि समर्पयामि गुडोपहारं निवेदयामि ताम्बूलं समर्पयामि सर्वोपचारान् समर्पयामि. विश्वक्सेन स्मृतो राजा भगवान् सर्वकर्मणः तस्मात् नान्यमपासीत कर्मणां विघ्नशान्तये. आरम्भे कर्मणां पुष्टिं विघ्नानां प्रसमाप्तिः कुर्यात् सपरिवारस्य विश्वक्सेनस्य पूजनं भवद्भिः अनुज्ञातः. सुपुण्यं पुण्याहं वाचयिष्ये वाच्यतां सुपुण्याहं करोमि कुरुष्व. स्वस्ति सुप्रोक्षितम् अस्तु प्रजापति प्रयतां प्रयतां प्रजापतिः. शां यन्तु घोराणि शां यन्तु पापानि शां यन्तु गीतयः शुभानि वर्धन्तां वर्धन्तां शुभानि. शां यन्तु घोराणि शां यन्तु पापानि शां यन्तु गीतयः शुभानि वर्धन्तां वर्धन्तां शुभानि. शां यन्तु घोराणि शां यन्तु पापानि शां यन्तु गीतयः शुभानि वर्धन्तां वर्धन्तां शुभानि. अतो देवा अवन्तु नो यतो विष्णुर्विचक्रमे पृथिव्याः सप्तधामभिः. इदं विष्णुर्विचक्रमे त्रेधानि दधे पदं समूढमस्य पागोऽसुरे. त्रीणि पदा विचक्रमे विष्णुर्गोपा अदाभ्यः. ततो धर्माणि धारयन् विष्णोः कर्माणि पश्यत यतो व्रतानि पस्पशेत्. इन्द्रस्य युज्यः सखा तद्विष्णो यो न भवन्ति पवमानः सुवर्जनः पवित्रेण विचर्षणिः. यः पोता स पुनातु मा पुनन्तु मा देवजनाः पुनन्तु मनवो धिया पुनन्तु विश्व आयवः
जातवेदः पवित्रवत् पवित्रेण पुनाहिमा शुक्रेण देवदीत्यत् अग्ने कृत्वा क्रतो गोरणो यत्ते पवित्रमर्चिषि अग्ने विदतवन्तरा ब्रह्मतेन पुनीमहे उभाभ्याम् देवसविदः पवित्रेण सवेन च इदम् ब्रह्म पुनीमहे वैश्वदेवी पुनते देव्यागात् यस्यै बह्वीस्तनवो वेतपृष्ठाः तया मदन्तः सखमार्येषु वयज्ञस्यामपदयो रगीणाम् वैश्वानरो रश्मिभिर्मा पुनातु वादः प्राणेने शिरोमयो भूः द्यावा पृथिवी पयसा येन देवा अपुनता येनापो दिव्यङ्कषः तेन दिव्येन ब्रह्मणा इदम् ब्रह्म पुनीमहे यः पावमानीरध्येति ऋषिभिः सम्भृतकोरसम् सर्वकोसपोतमश्नाति स्वदितम् मातरिष्मना पावमानीर्यो अध्येति ऋषिभिः सम्भृतकोरसम् तस्मै सरस्वती दुहे क्षीरकोरर्पिर्मधूदकम् पावमानी स्वस्त्यजनीः सुदुःखा हि पयस्पतीः ऋषिभिः सम्भृतो रसः ब्राह्मणेष्वमृतको हितम् पावमानीर्दिशन्तु नः इमम् लोकमथो अमुम् कामान् समर्थयन्तु नः देवीर्देवैः समाभृताः पावमानी स्वस्त्यजनीः सुदुःखा हि हृदश्च्युतः ऋषिभिः सम्भृतो रसः ब्राह्मणेष्वमृतको हितम् येन देवाः पवित्रेण आत्मानम् पुनते सदा तेन सहस्रधारेण पावमान्यः पुनन्तु मा प्राजापत्यम् पवित्रम् शतोद्यामको हिरण्मयम् तेन ब्रह्मविदो वयम् भूतम् ब्रह्म पुनीमहे इन्द्रः सुनीति सह मा पुनातु सोमस्वस्यावरुणः समीक्ष्य यमो राजा प्रभृणाभिः पुनातु मा जातवेदामोर्जयन्त्या पुनातु तच्छय्योरावृणीमहे गातुर्यज्ञाय गातुर्यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जिगातु भेषजम् शन्नो अस्तु द्विपदे षल्चतुष्पदे ॐ शान्तिः 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 प्रात्यान्ति च देवार्चयो मार्चकिन्तान् दक्षिणायान्ति च माधाः पितरो मार्चकिन्ताम् प्रतीत्यान्ति च प्रजवो मार्चकिन्ताम् उदीत्यान्ति श्यामवोटभयो वनस्पतयो मार्चकिन्ताम् ऊर्ध्वायान्ति च दिक्नः संवत्सरो यज्ञवधर्मार्चकिन्ताम् मदोधराधरेर्नागेभ्यो मार्चकिन्ताम् अनोरणीयान् महतो महीयानात्मा गुहायाम् निहितोऽस्य दन्तोः समकृतम् पश्यति वेतशोकोधातुप्रधानान् महिमानमीशम् वरुणाय नमः विश्वक्सेनाय नमः पुनः पादर्घ्याय यदा सुखम् यदा स्थानम् प्रवेशयामि शोभनार्थम् ಕಲ್ಯಾಣೋತ್ಸವ ಕಾರ್ಯಕ್ರಮದ ಅಂಕುರಾರ್ಪಣೆಯ ಪ್ರಕ್ರಿಯೆಯನ್ನು ಇದೀಗ ಪ್ರಾರಂಭಿಸಲಿಕ್ಕಿದ್ದಾರೆ. ಪ್ರಯಾಗರಾಜ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಸಂದರ್ಭವಾಗಿ ತಿರುಮಲ ತಿರುಪತಿ ದೇವಸ್ಥಾನವು ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಈ ಶುಭ ಸ್ಥಾನದಲ್ಲಿ ನೆರವೇರಿಸಲು ಸಂಕಲ್ಪಿಸಿದೆ. ಈ ಕುಂಭಮೇಳ ನಡೆಯುವ 40 ದಿನಗಳಲ್ಲಿ 4 ಬಾರಿ ಕಲ್ಯಾಣೋತ್ಸವವನ್ನು ನಡೆಸುವ ತೀರ್ಮಾನವನ್ನು ತಿರುಮಲ ತಿರುಪತಿ ದೇವಸ್ಥಾನ ಕೈಗೊಂಡಿದೆ. ಈ ಶುಭಕರವಾದಂತಹ ಪರಮ ಪವಿತ್ರವಾದ ಗಂಗಾ ತೀರದಲ್ಲಿ
ಗಂಗಾಜನಕನಾಗಿರುವ ಮಹಾವಿಷ್ಣುವಿನ ಪ್ರತಿರೂಪವಾಗಿರುವ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುವುದು ಅತ್ಯಂತ ಶುಭದಾಯಕವಾದದ್ದು. ಈ ಮಂಗಳಕರವಾದಂತಹ ಸಂದರ್ಭದಲ್ಲಿ ಅಂಕುರಾರ್ಪಣೆಯ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೆರವೇರಿಸುತ್ತಿದ್ದಾರೆ. ಈ ಶುಭಕರವಾದಂತಹ ಪ್ರಕ್ರಿಯೆಯನ್ನು ಅರ್ಚಕರು ಮಂತ್ರಪಠನಪೂರ್ವಕವಾಗಿ ನೆರವೇರಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನವು ತಿಳಿಸಿರುವ ರೀತಿಯಲ್ಲಿ ಜನವರಿ ತಿಂಗಳಿನ 18 ಹಾಗೂ 26ನೇ ದಿನಾಂಕಗಳಲ್ಲಿ ಈ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ. ಆತ್ಮ ಲಕ್ಷ್ಮಸ್ಕ ನಷ್ಕದಿ ಪುರಾಜೀವ ಗೃಭೋಗಧಾಂ ಯತೋಷಧಯಃ ಸಂಗಚ್ಛನ್ತೆ ರಾಜಾನ ಸಮಿಧಾವಿವ ವಿಪ್ರಸ್ಸವುಚ್ಯತೆ ಭುಜಗ್ರಕ್ಷೋಹಾಮೀವ ಚಾದನಃ ಓಷಧಯಃ ಸಂವದಂತೆ ಸೋಮೇನ ಧಾರಾಜ್ಞಾ ತಸ್ಮೈ ಕರೋಮಿ ಪ್ರಾರ್ಥನಸ್ತಮೌಲಾದಂ ಪಾರಯಾಮಿ. स्वरामस्य देवदेवस्य भगवतो नारायणस्य श्रियपदे पुरुषोत्तमस्य श्री भूनिलासमेत श्रीनिवास स्वामिनः वैवाहिक महोत्सवाक्यञ्चकर्मणि प्रतिशरबन्धन देवताराधनं करिष्ये. ओम यमर्पयन्ति मणियो हविर्योजो हिडानिर्विबुधा विराजन् तम्मयदोषायस्याननाग्नं विपिनानि वदन्तु. ओम शेषमावाहयामि सहस्रशीर्षमावाहयामि अनन्तमावाहयामि नागराजमावाहयामि रक्षासूत्राधिष्ठान देवताभ्यो नमः. शेषाय नमः. आसनं समर्पयामि पाद्यं समर्पयामि अर्घ्यं समर्पयामि आचमनीयं समर्पयामि पुष्पाणि समर्पयामि गुडोपहारं निवेदयामि ताम्बूलं समर्पयामि सर्वोपचारान् समर्पयामि. ओम स्वस्ति नो मिलितामश्विना भगस्वस्ति देवदेवनर्वणाः स्वस्ति पूषा असुरो दधातुः स्वस्ति द्यावा पृथिवी सुचेतुना स्वस्तये वायुमुपप्रवामहे सोमं स्वस्ति भुवानस्य गस्पतिः बृहस्पतिं सर्वागणं स्वस्तये स्वस्तया आदित्यासो भवन्तु नः विश्वे देवानो अद्य स्वस्तये वैश्वानरो वसूरग्नि स्वस्तये देवावन्द्रुभव स्वस्तये स्वस्ति नो रुद्रः पात्वंहासः स्वस्ति मित्रावरुणा स्वस्ति रुध्ये रेवती स्वस्ति न इन्द्रश्चाग्निश्च स्वस्ति नो अदिते गृधे स्वस्ति बन्धा मनोजने मसूर्या चन्द्रमसा विव पुनर्ददाग्नादाजानता सङ्गामे महि स्वस्त्यजानन्तार्क्ष्यमरिष्टनेमिं महद्भूतं वायसं देवतानाम् असुरघ्नमिन्द्रासखं समत्सो बृहद्यशो नावामिमारोहेम अम्भोजामाङ्गिरा सङ्गयन्त स्वस्त्यात्रेयं मनसा चतार्क्ष्यम् प्रयातमानिश्वरणं प्रपद्ये स्वस्ति संबाधेष्वभायनो अस्तु. शुभागं शुभां वाद्यं ಇಲ್ಲಿಯವರೆಗೆ ಅಂಕುರಾರ್ಪಣೆಗೆ ಸಂಬಂಧಪಟ್ಟ ಪ್ರಕ್ರಿಯೆಗಳನ್ನು ವೀಕ್ಷಿಸಿದ್ದೀರಿ. ಈ ನಂತರದಲ್ಲಿ ವರನನ್ನು ಪೂಜಿಸುವಂತಹ ಮಂಗಳಕರವಾದ ದೃಶ್ಯಾವಳಿಯನ್ನು ವೀಕ್ಷಿಸುತ್ತೀರಿ. ಸಮಸ್ತ ಲೋಕಗಳಿಗೆ ಅಧಿಪತಿಯಾದ ಪರಮಾತ್ಮನೇ ಇಲ್ಲಿ ವರನಾಗಿ ವಿರಾಜಮಾನನಾಗಿದ್ದಾನೆ. ಇಂತಹ ಮಂಗಳಕರವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಶುಭವೇಳೆಯಲ್ಲಿ ಮಹಾವಿಷ್ಣು ಸ್ವರೂಪನಾಗಿರುವ ಶಂಖಚಕ್ರ ವಿಭೂಷಿತನಾಗಿರುವ ಶ್ರೀನಿವಾಸನನ್ನು ಈ ವಿಗ್ರಹದಲ್ಲಿ
ಆವಾಹಿಸಲಾಗುತ್ತದೆ. ತಿರುಗಿರಿಯ ಶಿಖರಾಗ್ರದಲ್ಲಿ ನೆಲೆಗೊಂಡಿರುವ ಕಲಿಯುಗದ ಭಕ್ತಜನರ ಕಲ್ಪತರುವಾಗಿ ವಿರಾಜಮಾನನಾಗಿರುವ ಶ್ರೀನಿವಾಸನು ಪ್ರಯಾಗರಾಜ ಕ್ಷೇತ್ರದಲ್ಲಿ ರಾಜಮರ್ಯಾದೆಗಳನ್ನು ಸ್ವೀಕರಿಸುತ್ತಾ ರಾಜಾಧಿರಾಜನಾಗಿ ಮೆರೆಯುತ್ತಾ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶೋಭಿತನಾಗಿದ್ದಾನೆ. ಈ ವಿಗ್ರಹದಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನು ಆವಾಹನೆ ಮಾಡಲಾಗುತ್ತದೆ. ಭಕ್ತಜನರೆಲ್ಲರೂ ಈ ಪ್ರಯಾಗರಾಜ ಕ್ಷೇತ್ರದಲ್ಲಿ ಪಾವನ ಗಂಗೆಯಲ್ಲಿ ಮಿಂದು ಪವಿತ್ರರಾಗಿ ಪರಮಪುರುಷನಾಗಿರುವ ಶ್ರೀನಿವಾಸನ ದರ್ಶನವನ್ನು ಕೂಡ ಮಾಡಿಕೊಳ್ಳಲು ಅನುಕೂಲವಾಗುವ ರೀತಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಒಂದು ಆಲಯದ ಮಾದರಿಯನ್ನು ನಿರ್ಮಿಸಿದೆ. ಅದರ ಜೊತೆಗೆ ತಿರುಮಲ ಕ್ಷೇತ್ರದಲ್ಲಿ ನಿತ್ಯವೂ ನಡೆಯುವ ಕೆಲವು ಶ್ರೀನಿವಾಸನ ಸೇವೆಗಳನ್ನು ಕೂಡ ಭಕ್ತರಿಗೆ ಅಲ್ಲಿ ನೋಡುವ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದೆ. ಅದೇ ರೀತಿಯಲ್ಲಿ ನಿತ್ಯವೂ ತಿರುಮಲ ಕ್ಷೇತ್ರದಲ್ಲಿ ನಡೆಯುವ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೂಡ ಈ ಸ್ಥಾನದಲ್ಲಿ ಕುಂಭಮೇಳ ನಡೆಯುವ 40 ದಿನಗಳಲ್ಲಿ 4 ಬೇರೆ ಬೇರೆ ದಿನಗಳಲ್ಲಿ ನಡೆಸುವ ಸಂಕಲ್ಪವನ್ನು ಮಾಡಿದೆ. ಅದರ ಭಾಗವಾಗಿ ಇಂದು ಮೊದಲನೆಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ಶ್ರೀದೇವಿ ಭೂದೇವಿ ಸಮೇತನಾದ ಶ್ರೀನಿವಾಸನಿಗೆ ಇಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸುವಂತಹ ಪ್ರಕ್ರಿಯೆಯನ್ನು ಕೈಗೊಂಡಿರುವುದನ್ನು ಗಮನಿಸುತ್ತಿದ್ದೀರಿ. ತಿರುಮಲ ದೇವಾಲಯದಿಂದ ಪ್ರಯಾಗರಾಜ ಕ್ಷೇತ್ರಕ್ಕೆ ಬಂದಿರುವ ಅರ್ಚಕರು ಈ ಸಂದರ್ಭದಲ್ಲಿ ವಿಧಿವತ್ತಾಗಿ ಕಲ್ಯಾಣೋತ್ಸವ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ದೇವಾಲಯದಿಂದ ಕೊಂಡೊಯ್ದಂತಹ ಮೂರ್ತಿಗಳನ್ನು ಇರಿಸಿ ಅವುಗಳಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಸಮಸ್ತ ವಿಧವಾದಂತಹ ಶುಭಗಳು ಉಂಟಾಗುವ ರೀತಿಯಲ್ಲಿ ವೇದ ಪಂಡಿತರು ವೇದಘೋಷವನ್ನು ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಮೊಳಗಿಸುತ್ತಿದ್ದಾರೆ. ವೇದವೇದ್ಯನಾದಂತಹ ಪರಮಾತ್ಮನ ಕಲ್ಯಾಣೋತ್ಸವ ಕಾರ್ಯಕ್ರಮ ಶುಭದಾಯಕವಾಗಿ ಮಂಗಳದಾಯಕವಾಗಿ ನಡೆದು ಬರುತ್ತಿದೆ. ರಕ್ಷಾಸೂತ್ರ ಬಂಧನ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಶ್ರೀದೇವಿ ಭೂದೇವಿಯರಿಗೂ ಈ ಕಂಕಣದ ಭಾಗ್ಯವನ್ನು ಒದಗಿಸಿಕೊಡುತ್ತಿದ್ದಾರೆ. ಈ ವಿಶೇಷವಾದಂತಹ ಕಂಕಣವು ಸರ್ವ ವಿಧವಾದಂತಹ ದೋಷಗಳನ್ನು ಹೋಗಲಾಡಿಸಿ ಶುಭವನ್ನು ಉಂಟುಮಾಡುವ ಮಂಗಳಕರವಾದ ಸೂತ್ರಧಾರಣೆಯಾಗಿದೆ. ಇದು ಈ ವಿವಾಹೋತ್ಸವದ ದೀಕ್ಷೆಯೂ ಆಗಿ ಶೋಭಿತವಾಗುತ್ತಿದೆ. ಅದೇ ರೀತಿಯಲ್ಲಿ ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವ ಅಂಗಭೂತವಾಗಿ ಮುಂದೆ ಅಗ್ನಿಪ್ರತಿಷ್ಠಾಪನಾದಿ ವಿಧಿಗಳನ್ನು ಕೂಡ ನೆರವೇರಿಸುತ್ತಿದ್ದಾರೆ. ತಿರುಮಲ ಕ್ಷೇತ್ರದಲ್ಲಿ ನಡೆಯುವ ಕಲ್ಯಾಣೋತ್ಸವದ ಎಲ್ಲ ವಿಧಿವಿಧಾನಗಳನ್ನು ಕೂಡ ಅದೇ ವಿಧವಾದಂತಹ ರೀತಿಯಲ್ಲಿ ನೆರವೇರಿಸುತ್ತಿರುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಸರ್ವ ಸಂಪತ್ಕರನಾಗಿರುವ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹ ಭಕ್ತರಿಗೆ ಈ ಸಂದರ್ಭದಲ್ಲಿ ಪ್ರಾಪ್ತವಾಗಲೆಂದು ಪ್ರಾರ್ಥಿಸೋಣ. ಸರ್ವಶುಭದಾಯಕವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಮುಂದಿನ ಪ್ರಕ್ರಿಯೆಗಳನ್ನು ನಿರ್ವಹಿಸುವುದಕ್ಕೆ ಅರ್ಚಕರು ರಕ್ಷಾಸೂತ್ರ ಧಾರಣೆಯನ್ನು ಮಾಡಿಕೊಂಡು ಭಕ್ತಜನರಿಗೆ ಎಲ್ಲ ವಿಧವಾದಂತಹ ಶುಭವನ್ನು ಕೋರುತ್ತಿದ್ದಾರೆ. ಸಮಸ್ತ ಲೋಕ ಶುಭಕರನಾಗಿರುವಂತಹ ಪರಮಾತ್ಮನು ಈ ಸಂದರ್ಭದಲ್ಲಿ ಸರ್ವರಿಗೂ ಮಂಗಳವನ್ನು ಶುಭವನ್ನು ಉಂಟು ಮಾಡಲಿ. ಸರ್ವೇ ಭವಂತು ಸುಖಿನಃ ಎನ್ನುವ ಪ್ರಾರ್ಥನೆಯನ್ನು ಈ ಸಂಕಲ್ಪದಲ್ಲಿ ಮಾಡಿದ್ದಾರೆ. ಅಗ್ನಿ ಪ್ರತಿಷ್ಠಾಪನೆ ಹಾಗೂ ಮತ್ತಿತರ ಪ್ರಕ್ರಿಯೆಗಳನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸಲಿಕ್ಕಿದ್ದೀರಿ. ಮಂಗಳಕರವಾದಂತಹ ಈ ಒಂದು ಪ್ರಕ್ರಿಯೆ ಸರ್ವ ಜನರಿಗೂ ಶುಭವನ್ನು ಉಂಟು ಮಾಡಲಿಕ್ಕಿದೆ. ಶ್ರೀದೇವುಡೆ ಮಾತು ಜೀವರಕ್ಷ ಆದಿಮೂಲಮೇ ಮಾತು ಅಂಗರಕ್ಷ ಶ್ರೀದೇವುಡೆ ಮಾತು ಜೀವರಕ್ಷ
ಭೂಮಿ ರಕ್ಷ ವಾಮನಿ ಜಲದಿಶಾಯಿ ಐನ ದೇವುಡೆ ಮಾಗು ಸಾಮೀಪ ಮಂಗುಳ್ನ ಜಲರಕ್ಷ ವಾಮನಿ ಜಲದಿಶಾಯಿ ಐನ ದೇವುಡೆ ಮಾಗು ಸಾಮೀಪ ಮಂಗುಳ್ನ ಜಲರಕ್ಷ ಮಾಗು ಭೂಮಿ ರಕ್ಷ ಮಾಗು ಜಲರಕ್ಷ ಶ್ರೀದೇವುಡೆ ಮಾಗು ಜೀವರಕ್ಷ ಆದಿಮೂಲಮೇ ಮಾಗು ರಂಗರಕ್ಷ రోయుచు అగ్నిలో యజ్ఞమూర్తి అయిన దేవుడే ఆయములు తాకకుండా అగ్నిరక్ష రోయుచు అగ్నిలో యజ్ఞమూర్తి అయిన దేవుడే ఆయములు తాకకుండా అగ్నిరక్ష వాయుసుతో నేలినట్టి వన జనాభుడే మాకు వాయువందు కందకుండ వాయురక్ష వాయుసుతో నేలినట్టి వన జనాభుడే మాకు వాయువందు కందకుండ వాయురక్ష మాకు అగ్నిరక్ష మాకు వాయురక్ష శ్రీదేవుడే మాకు జీవరక్ష ఆదిమూలమే మాకు రంగరక్ష శ్రీదేవుడే మాకు జీవరక్ష మాకు అంగరక్ష మాకు జీవరక్ష మాకు అంగరక్ష మాకు జీవరక్ష పాదమాక సమున్నకు పారచే విష్ణువే దారిలియై మాకు ఆకాశ రక్ష పాదమాక సమున్నకు పారచే విష్ణువే దారిలియై మాకు ఆకాశ రక్ష సాధించి వెంకటాద్రి సర్వేశ్వరుడే మాకు సాగరము మీరినటి సర్వరక్ష సాధించి వెంకటాద్రి సర్వేశ్వరుడే మాకు సాగరము మీరినటి సర్వరక్ష ఆకాశ రక్ష మాకు సర్వరక్ష శ్రీదేవుడే మాకు జీవరక్ష ఆదిమూలమే మాకు రంగరక్ష శ్రీదేవుడే మాకు జీవరక్ష మాకు అంగరక్ష మాకు జీవరక్ష మాకు అంగరక్ష మాకు జీవరక్ష ಕಲ್ಯಾಣೋತ್ಸವ ಕಾರ್ಯಕ್ರಮದ ಸೇವಾಕರ್ತೃಗಳು ಈ ಸಂದರ್ಭದಲ್ಲಿ ಸಂಕಲ್ಪಬದ್ಧರಾಗುತ್ತಿದ್ದಾರೆ. ಕಲ್ಯಾಣೋತ್ಸವ ಸೇವೆಯನ್ನು ಮಾಡುವ ಅವಕಾಶ ಭಕ್ತರಿಗೆ ಒದಗಿಸಿಕೊಡಲಾಗುತ್ತದೆ. ಭಕ್ತರು ಈ ಸಂದರ್ಭದಲ್ಲಿ ತಮ್ಮ ಗೋತ್ರಸೂತ್ರಾದಿಗಳನ್ನು ತಿಳಿಯಪಡಿಸುತ್ತಾ ಶ್ರೀನಿವಾಸನ ಕಲ್ಯಾಣೋತ್ಸವ ಕಾರ್ಯಕ್ರಮದ ದೀಕ್ಷೆಯನ್ನು ಸ್ವೀಕರಿಸುತ್ತಾರೆ. ಈ ಕಲ್ಯಾಣೋತ್ಸವದಲ್ಲಿ ಭಕ್ತಿಪೂರ್ವಕವಾಗಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಈ ವಿಧವಾಗಿ
ಕಲ್ಪಿಸಲಾಗುತ್ತಿದೆ. ಈ ಮಂಗಳಕರವಾದ ಶುಭಕರವಾದಂತಹ ಸಂದರ್ಭದಲ್ಲಿ ಶ್ರೀ ಶ್ರೀನಿವಾಸನು ಶ್ರೀಭೂ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ. ಅದೇ ರೀತಿಯಲ್ಲಿ ಮುಂದಿನ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ನೆರವೇರಿಸುವ ಸಂದರ್ಭವಾಗಿ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವದ ಎಲ್ಲ ವಿಧವಾದಂತಹ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಅರ್ಚಕರನ್ನು ಪ್ರಾರ್ಥಿಸಲಾಗುತ್ತದೆ. ಋತ್ವಿಗ್ವರಣೆ ಎನ್ನುವಂತಹ ಪ್ರಕ್ರಿಯೆ ಯಜಮಾನರು ತಮ್ಮ ಪರವಾಗಿ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕೆ ಋತ್ವಿಜರನ್ನು ನಿಯೋಜಿಸುವಂತಹ ಒಂದು ಪ್ರಕ್ರಿಯೆ. ಸ್ವತಃ ಇಂತಹ ಕಾರ್ಯಗಳನ್ನು ಮಾಡುವುದು ಸಾಧ್ಯವಾಗದೇ ಇರುವುದರಿಂದ ಇಂತಹ ಉತ್ಸವಾದಿಗಳನ್ನು ನಿರ್ವಹಿಸುವ ಶಿಕ್ಷಣವನ್ನು ಹೊಂದಿರುವ, ಸಂಪ್ರದಾಯವನ್ನು ಅರಿತಿರುವ, ಅಷ್ಟಲ್ಲದೆ ಭಗವತ್ ಸೇವೆಯನ್ನು ದೀಕ್ಷೆಯಾಗಿ ಹೊಂದಿರುವ ದೀಕ್ಷಿತರುಗಳನ್ನು ಪ್ರಾರ್ಥಿಸಿ ತಮ್ಮ ಪರವಾಗಿ ಪರಮಾತ್ಮನಿಗೆ ಸೇವೆಯನ್ನು ಮಾಡುವಂತೆ ಯಜಮಾನರು ಪ್ರಾರ್ಥಿಸುತ್ತಾರೆ. ಅಂತಹ ಒಂದು ಪ್ರಕ್ರಿಯೆ ಇದೀಗ ನಡೆದು ಬರುತ್ತಿದೆ. ಆ ಸಂದರ್ಭದಲ್ಲಿ ಅರ್ಚಕರು ಅವರಿಗೆ ಸಂಕಲ್ಪವನ್ನು ಬೋಧಿಸಿ ಪರಮಾತ್ಮನ ಸೇವಾ ಫಲವು ಸಂಪೂರ್ಣವಾಗಿ ಪ್ರಾಪ್ತವಾಗುವಂತೆ ಪರಮಾತ್ಮನಲ್ಲಿ ಪ್ರಾರ್ಥಿಸಿದ ನಂತರ ಈ ವಿವಾಹೋತ್ಸವಕ್ಕೆ ಸಂಬಂಧಪಟ್ಟ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕಿದ್ದಾರೆ. ತಾವಿದೀಗ ವೀಕ್ಷಿಸಿದಂತೆ ವಿಶ್ವಕ್ಸೇನಾರಾಧನೆ, ಅಂಕುರಾರ್ಪಣೆ, ಅಗ್ನಿಪ್ರತಿಷ್ಠಾಪನಾದಿ ವಿಧಿವಿಧಾನಗಳನ್ನು ಅರ್ಚಕರು ಈಗಾಗಲೇ ಪೂರ್ವಾಂಗವಾಗಿ ನೆರವೇರಿಸಿದ್ದಾರೆ. ಅಂದರೆ ಕಲ್ಯಾಣೋತ್ಸವಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಇದರ ನಂತರದಲ್ಲಿ ವರನಾಗಿರುವಂತಹ ಶ್ರೀ ಶ್ರೀನಿವಾಸನನ್ನು ಆಹ್ವಾನಿಸಿ ವಿವಾಹದ ದೀಕ್ಷೆಯ ಸಂಕೇತವಾಗಿ ಕಂಕಣಧಾರಣೆಯನ್ನು ನಿರ್ವಹಿಸಿದ್ದನ್ನು ತಾವು ಗಮನಿಸಬಹುದು. ಮುಂದಿನ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಕ್ಕಾಗಿ ವರಪೂಜೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ ಮೊದಲಾದಂತಹ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಈ ಸೇವಾಕರ್ತೃಗಳಿಂದ ಸಂಕಲ್ಪವನ್ನು ಮಾಡಿಸಿದ್ದಾರೆ. ಭಕ್ತಜನರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪವನ್ನು ಬೋಧಿಸುವಂತಹ ಪ್ರಸಂಗವೂ ಇದೆ. ಆ ರೀತಿಯಾಗಿ ಎಲ್ಲ ಭಕ್ತರು ಈ ಕಲ್ಯಾಣೋತ್ಸವದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಮಂಗಳಕರವಾದ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದೀರಿ. ಕನ್ಯಾದಾನದ ಸಂಪೂರ್ಣ ಫಲಪ್ರಾಪ್ತಿಗಾಗಿ ಈ ಸಂದರ್ಭದಲ್ಲಿ ಈ ಪ್ರಕ್ರಿಯೆಯನ್ನು ನಿರ್ವಹಿಸಿದ್ದಾರೆ. ಆದ್ದರಿಂದಾಗಿ ಕನ್ಯಾದಾನದ ಸಂಪೂರ್ಣ ಫಲವು ಈ ಸೇವಾಕರ್ತೃಗಳಿಗೆ ಪ್ರಾಪ್ತವಾಗುತ್ತದೆ. ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಭಾಗವಾಗಿದೆ. ಈ ಶುಭಕರವಾದಂತಹ ವೇಳೆಯಲ್ಲಿ ಸಮಸ್ತ ಭಕ್ತಜನರಿಗೂ ಶುಭವಾಗುವ ರೀತಿಯಲ್ಲಿ ಮುಂದಿನ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಇದೀಗ ಸಂಕಲ್ಪವನ್ನು ಬೋಧಿಸುವಂತಹ ಸಂದರ್ಭ. ಭಕ್ತಜನರೆಲ್ಲರೂ ಕೂಡ ಸಂಕಲ್ಪವನ್ನು ಹೇಳಬಹುದಾಗಿದೆ. ಕಲ್ಯಾಣ ನಿಧಯೇ ನಿಧಯೇ ನಿಧಯೇರ್ಧಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟ ಶ್ರೀವೆಂಕಟ ನಿವಾಸಾಯ ನಿವಾಸಾಯ ಶ್ರೀನಿವಾಸಾಯ ಶ್ರೀನಿವಾಸಾಯ ತೇ ನಮಃ ತೇ ನಮಃ ಶ್ರೌತ ಶ್ರೌತ ಸ್ಮಾರ್ತ ಸ್ಮಾರ್ತ ಆದಿಕಂ ಕರ್ಮ ಆದಿಕಂ ಕರ್ಮ ನಿಖಿಲಂ ನಿಖಿಲಂ ಏನ ಸೂತ್ರಿತಂ ಯೇನ ಸೂತ್ರಿತಂ ತಸ್ಮೈ ತಸ್ಮೈ ಸಮಸ್ತ ಸಮಸ್ತ ವೇದಾರ್ಥ ವೇದಾರ್ಥ ವಿಧೇ ವಿಧೇ ವಿಕನಸೇ ನಮಃ ವಿಖನಸೇ ನಮಃ ಶ್ರುತಿ ಶ್ರುತಿ ಸ್ಮೃತಿ ಸ್ಮೃತಿ ನದೀಪೂರ್ಣಂ ನದೀಪೂರ್ಣಂ ಶಾಸ್ತ್ರ ಶಾಸ್ತ್ರ ಕಲ್ಲೋಲ ಸಂಕುಲಂ ಕಲ್ಲೋಲ ಸಂಕುಲಂ ವಿಷ್ಣು ಭಕ್ತಿ ವಿಷ್ಣು ಭಕ್ತಿ ಉದಕಂ ಶುದ್ಧಂ ಉದಕಂ ಶುದ್ಧಂ ವಂದೇ ಶ್ರೀ ವಂದೇ ಶ್ರೀ ವಿಕನೋರ್ನವಂ ವಿಖನೋರ್ನವಂ ಯಸ್ಯ ಯಸ್ಯ ದ್ವಿರದ ದ್ವಿರದ ವಕ್ರಾದ್ಯಾಹ ವಕ್ರಾದ್ಯಾಹ ಪಾರಿಷದ್ಯಾಹ ಪಾರಿಷದ್ಯಾಹ ಪರಸ್ಯತಂ ಪರಶತಂ ವಿಘ್ನಂ ವಿಘ್ನಂ ನಿಘ್ನಂತಿ ನಿಘ್ನಂತಿ ಸತತಂ ಸತತಂ ವಿಶ್ವಕ್ಸೇನಂ ವಿಶ್ವಕ್ಸೇನಂ ತಮಾಶ್ರಯೇ ತಮಾಶ್ರಯೇ ಶ್ರೀ ಗೋವಿಂದ
ಗೋವಿಂದ ಗೋವಿಂದ ಶ್ರೀ ಗೋವಿಂದ 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 ಶ್ರೀ ಮಹಾವಿಷ್ಣೋಃ ಶ್ರೀ ಮಹಾವಿಷ್ಣೋಃ ಆಜ್ಞೆಯ ಆಜ್ಞೆಯ ಪ್ರವರ್ತಮಾನಸ್ಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ದ್ವಿತೀಯ ಪರಾರ್ಧೆ ಶ್ರೀ ಶ್ರೀ ಶ್ವೇತವರಾಹ ಕಲ್ಪೆ ಶ್ವೇತವರಾಹ ಕಲ್ಪೆ ವೈವಸ್ವತ ವೈವಸ್ವತ ಮನ್ವಂತರೆ ಮನ್ವಂತರೆ ಕಲಿಯುಗೆ ಕಲಿಯುಗೆ ಪ್ರಥಮ ಪಾದೆ ಪ್ರಥಮ ಪಾದೆ ಜಂಬೂದ್ವೀಪೆ ಜಂಬೂದ್ವೀಪೆ ಭರತವರ್ಷೆ ಭರತವರ್ಷೆ ಭರತಖಂಡೆ ಭರತಖಂಡೆ ಶಕಾಬ್ದೆ ಶಕಾಬ್ದೆ ಮೇರೋಃ ಮೇರೋಃ ದಕ್ಷಿಣೆ ದಕ್ಷಿಣೆ ಪಾರ್ಶ್ವೆ ಪಾರ್ಶ್ವೆ ತ್ರಿವೇಣಿ ಸಂಗಮೆ ತ್ರಿವೇಣಿ ಸಂಗಮೆ ಪ್ರಯಾಗರಾಜ ಕ್ಷೇತ್ರೆ ಪ್ರಯಾಗರಾಜ ಕ್ಷೇತ್ರೆ ಶ್ರೀ ಶ್ರೀ ಭೂ ಭೂ ನೀಳಾ ಸಮೇತ ನೀಳಾ ಸಮೇತ ಶ್ರೀನಿವಾಸ ಸ್ವಾಮಿ ಶ್ರೀನಿವಾಸ ಸ್ವಾಮಿ ದಿವ್ಯ ದಿವ್ಯ ಸನ್ನಿಧೌ ಸನ್ನಿಧೌ ಅಸ್ಮಿನ್ ಅಸ್ಮಿನ್ ವರ್ತಮಾನೇನ ವರ್ತಮಾನೇನ ವ್ಯವಹಾರಿಕ ವ್ಯವಹಾರಿಕ ಚಾಂದ್ರಮಾನೇನ ಚಾಂದ್ರಮಾನೇನ ಪ್ರಭವಾದಿ ಪ್ರಭವಾದಿ ಷಷ್ಠಿ ಷಷ್ಠಿ ಸಂವತ್ಸರಾಣ ಸಂವತ್ಸರಾಣ ಮಧ್ಯೆ ಮಧ್ಯೆ ಶ್ರೀ ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಕ್ರೋಧಿನಾಮ ಸಂವತ್ಸರೆ ಕ್ರೋಧಿನಾಮ ಸಂವತ್ಸರೆ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಉತ್ತರಾಯಣೆ ಹೇಮಂತ ಋತು ಹೇಮಂತ ಋತೌ ಶುಕ್ಲಪಕ್ಷೆ ಶುಕ್ಲಪಕ್ಷೆ ಪಂಚಮ್ಯಾಂ ಪಂಚಮ್ಯಾಂ ಶುಭತಿಥೌ ಶುಭತಿಥೌ ಉಬ್ಬಾ ನಕ್ಷತ್ರಯುಕ್ತ ಪುಷ್ಕ ನಕ್ಷತ್ರಯುಕ್ತ ಸ್ಥಿರವಾಸರ ಸ್ಥಿರವಾಸರ ಯುಕ್ತಾಯಾಂ ಯುಕ್ತಾಯಾಂ ಶುಭ ನಕ್ಷತ್ರ ಶುಭ ನಕ್ಷತ್ರ ಶುಭಯೋಗ ಶುಭಯೋಗ ಶುಭಕರಣ ಶುಭಕರಣ ಶುಭ ಮುಹೂರ್ತ ಶುಭ ಮುಹೂರ್ತ ಏವಂ ಗುಣ ಏವಂ ಗುಣ ವಿಶೇಷಣ ವಿಶೇಷಣ ವಿಶಿಷ್ಟಾಯಾಂ ವಿಶಿಷ್ಟಾಯಾಂ ಅಸ್ಯಾಂ ಅಸ್ಯಾಂ ಶುಭತಿಥೌ ಶುಭತಿಥೌ ಅಸ್ಯ ಅಸ್ಯ ದೇವದೇವಸ್ಯ ದೇವದೇವಸ್ಯ ಭಗವತೋ ಭಗವತೋ ನಾರಾಯಣಸ್ಯ ನಾರಾಯಣಸ್ಯ ಶ್ರೇಯಪತೇಃ ಶ್ರೇಯಃಪತೇಃ ಪುರುಷೋತ್ತಮಸ್ಯ ಪುರುಷೋತ್ತಮಸ್ಯ ಏತತ್ ಏತತ್ ಶೇಷಾಚಲ ಶೇಷಾಚಲ ನಿವಾಸಿನಃ ನಿವಾಸಿನಃ ಶ್ರೀಮತ್ ಶ್ರೀಮತ್ ಅಖಿಲಾಂಡ ಕೋಟಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬ್ರಹ್ಮಾಂಡ ನಾಯಕಸ್ಯ ನಾಯಕಸ್ಯ ಶ್ರೀ ಶ್ರೀ ಭೂ ಭೂ ನೀಳಾ ಸಮೇತ ನೀಳಾ ಸಮೇತ ಶ್ರೀನಿವಾಸ ಸ್ವಾಮಿ శ్రీనివాస స్వామి కళ్యాణోత్సవ కళ్యాణోత్సవ కర్మాంగం కర్మాంగం మమ అనుకోండి మీ గోత్రము మీ నక్షత్రము మీ పేరు మీ ధర్మపత్ని పేరు మీ పిల్లల పేర్లు చెప్పుకొని మీ మనసులో కోరికలు స్వామివారికి విన్నవించుకోవాలి. आपका गोत्र, आपका नक्षत्र, आपका नाम स्मरण करना चाहिए. आपका पत्नी का नाम, आपका बच्चों का नाम स्मरण करना चाहिए. आपका इच्छा मन में भगवान को प्रार्थना करना चाहिए. मम మమ सह कुटुंबानां సహకుటుంబానాం सबांधवस्य సబాంధవస్య क्षेमस्थैर्य క్షేమస్థైర్య धैर्य ధైర్య वीर्य వీర్య विजय విజయ अभय అభయ आयुः ఆయుః आरोग्य ఆరోగ్య ऐश्वर्य ఐశ్వర్య अभिवृद्ध्यर्थम అభివృద్ధ్యర్థం धर्मार्थ ధర్మార్థ काम्य मोक्ष కామ్యమోక్ష चतुर्विध చతుర్విధ पुरुषार्थ పురుషార్థ फलसिद्ध्यर्थम ఫలసిద్ధ్యర్థం सत्संतान సత్సంతాన सौभाग्य సౌభాగ్య सिद्ध्यर्थम సిద్ధ్యర్థం श्रीनिवास स्वामी శ్రీనివాస స్వామి परिपूर्ण పరిపూర్ణ कृपा కృపా कटाक्ष కటాక్ష వీక్షణ వీక్షణ फलसिद्ध्यर्थम ఫలసిద్ధ్యర్థం समस्त సమస్త लोकक्षेमार्थम లోకక్షేమార్థం राजमुखे రాజముఖే राजद्वारे రాజద్వారే सर्व సర్వ कार्य కార్య आनुकूल्यता ఆనుకూల్యత సిద్ధ్యర్థం సిద్ధ్యర్థం मम మమ इष्टकाम्यार्थ ఇష్టకామ్యార్థ ఫలసిద్ధ్యర్థం ఫలసిద్ధ్యర్థం श्री वैखानस శ్రీ వైఖానస भगवत భగవత్ शास्त्रोक्त శాస్త్రోక్త मार्गेण మార్గేణ कल्याणोत्सवम् కళ్యాణోత్సవం आचार्य मुखेन ఆచార్యముఖేన अहम् అహం कारयिष्ये कारयिष्ये सर्वं सर्वं श्रीनिवासार्पणमस्तु. శ్రీనివాసార్పణమస్తు. ಕಲ್ಯಾಣೋತ್ಸವ ಕಾರ್ಯಕ್ರಮದ ವಸ್ತ್ರ ಸಮರ್ಪಣೆಯ ದೃಶ್ಯಾವಳಿಗಳನ್ನು ವೀಕ್ಷಿಸುತ್ತಿದ್ದಿರಿ. ವಧುವರರ ಅಲಂಕಾರಕ್ಕಾಗಿ ಈ ಸಂದರ್ಭದಲ್ಲಿ ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಧುವರರನ್ನು ಗೌರವಿಸುತ್ತಾ ವಸ್ತ್ರಗಳನ್ನು ಒಪ್ಪಿಸುವಂತಹ ಪ್ರಕ್ರಿಯೆ. ಶುಭಕರವಾದಂತಹ ರೀತಿಯಲ್ಲಿ ಶ್ರೀದೇವಿ ಭೂದೇವಿಯರಿಗೆ 2 ರೇಷ್ಮೆಯ ವಸ್ತ್ರಗಳನ್ನು ಹಾಗೂ
ವರನ ಅಲಂಕಾರಕ್ಕಾಗಿ ಒಂದು ರೇಷ್ಮೆಯ ಉತ್ತರೀಯವನ್ನು ಈ ಸಂದರ್ಭದಲ್ಲಿ ಸಮರ್ಪಿಸುತ್ತಿದ್ದಾರೆ. ಈ ವಸ್ತ್ರ ಸಮರ್ಪಣೆಯ ಪ್ರಕ್ರಿಯೆಯನ್ನು ಇದೀಗ ತಾವು ವೀಕ್ಷಿಸುತ್ತಿದ್ದೀರಿ. ಅತ್ಯಂತ ಶ್ರೇಷ್ಠವಾದಂತಹ ರೇಷ್ಮೆಯ ವಸ್ತ್ರಗಳನ್ನು ತಿರುಮಲ ತಿರುಪತಿ ದೇವಸ್ಥಾನವು ಇಂತಹ ಕಾರ್ಯಕ್ರಮಗಳಲ್ಲಿ ಬಳಸುತ್ತದೆ. ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವದ ಸಂದರ್ಭವಾಗಿ ರಮಣೀಯವಾದಂತಹ ಅಲಂಕಾರವಾಗಿ ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಭಕ್ತ ಜನರೆಲ್ಲರ ಪರವಾಗಿ ಈ ವಸ್ತ್ರ ಸಮರ್ಪಣೆ ನಡೆಯುತ್ತದೆ. ವಧುವರರ ಅಲಂಕಾರಭೂತವಾದಂತಹ ಈ ವಸ್ತ್ರ ಸಮರ್ಪಣೆಯನ್ನು ಗಮನಿಸಬಹುದು. युवा सुवास वास के अनुसार भगवान को जो ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಂಕಲ್ಪವನ್ನು ಇದೀಗ ಪಠಿಸಲಾಗುತ್ತಿದೆ. ಕನ್ಯಾದಾನದ ಸಂಕಲ್ಪ ಪ್ರಕ್ರಿಯೆಯನ್ನು ಇದೀಗ ಪ್ರಾರಂಭಿಸಿದ್ದಾರೆ. परिभ्रममाणानाम् अनेककोटिब्रह्माण्डानाम् एकतमे पृथिव्यप्तेजो वायुव्याकाश अहङ्कार महदौ व्यक्ताख्य सप्तावरणैरावृते अस्मिन् महति ब्रह्माण्डे आधारशक्ति श्रीवराह कूर्मानन्ताष्टदिक्कजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानाम् ऊर्ध्वभागे भूलोके भवर्लोक समर्लोक महर्लोक जनोलोक तपोलोक सत्यलोकाख्य षल्लोकानाम् अथोभागे महानालायमानस्य फणिराजस्य शेषस्य सहस्रफणामणिमण्डलमण्डिते ऐरावतपुण्डरीकवामनकुमुदाञ्जन पुष्पदन्त सार्वभौम सुप्रतीकाख्य अष्टदिक्तण्डि शुण्डादण्डोत्तम्भिते अमरावते तेजोपते संयमने रक्षोपते सिन्धुपते गन्धवच्चलकापते यशोपते इत्यष्टदेवपुरी विराजिते इन्द्राग्नियमनिर्निवर्णवायुकुमेर ईशानाख्य अष्टलोकपालकमरिपालिते लोकालोकाचलवलयिते लवणेक्षुसुरासर्पितदिक्षेरसुप्तोदकाख्य सप्तार्णवरिवृते मम अनेकजन्मसु यः जन्म निचायेत दक्षिणपर्यन्तं बाल्ययौवनकौमारवार्थयेषु रहसि प्रकाशे च आवृत्त अनावृत्त महापातकादि समस्तदुरिदक्षयार्धं दशपूर्वेषां दशापरेषां मत्वंस्यानां मातृवंस्यानां सर्वेषां पितॄणां कुम्भीभागलोहितधामा तपसङ्घातकालसूत्रादि विविधेभ्यो महाघोरेभ्यो नरकेभ्यः उत्तीर्य तनैः सूर्यमण्डलपर्यन्तं कृतराशेर्वर्षसहस्रावशाने एकैक तिनामकर्षणक्रमेण सर्वरास्य मकर्षणसंहितकाले श्रीहरिलोके निवाससित्यर्थम् त्रिगुणीकृत अग्निष्टोम अतिरात्राप्तोर्यामशान्तपणवाजपेयपुण्डरीकाश्वमेधाधि शतकृतपुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्यपदमिति चतुर्विध मोक्षफलसित्यर्थम् अस्य देवदेवस्य भगवतो नारायणस्य श्रियः परे पुरुषोत्तमस्य श्रीमदखिलाण्डकोटिब्रह्माण्डनायकस्य परव्यूहविभव अन्तर्यामि अर्चावदानस्वरूपस्य श्रीभूनिलासमेत श्रीनिवासस्वामिनः श्रीविष्णोमणीन्द्रमदानुसारिभिर्भक् मन्वादिभिर्वशिष्टादिभिः दिव्यमहर्षिभिः ऋक्तगुह्यधर्मपुराण इतिहासकल्पोक्त सकलफलावाप्यर्थं कन्यादानं करिष्ये। ओम अस्य श्रीमदादिनारायणस्य अनेककोटिब्रह्माण्डनायकस्य
ಅನಂತ ಕಲ್ಯಾಣ ಗುಣಗಣ ಗಾಂಭೀರ್ಯಸ್ಯ ದಿವ್ಯಮಂಗಲ ವಿಗ್ರಹಸ್ಯ ಶಂಖಚಕ್ರಶಾರಂಗ ಕೌಮೋದಕೀ ನಂದಕಸ್ಯ ಶ್ರೀಮತೋ ವೈಕುಂಠ ನಾಯಕಸ್ಯ ಶ್ರೀಮತ್ ವೈಖಾನಸ ಭಗವತ್ ಶಾಸ್ತ್ರೋಕ್ತ ಮಾರ್ಗೇಣ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ರೂಪಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋ ನಪ್ತ್ರೇ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣ ಭೂಷಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯ ಕರ್ಮಣೋಖ್ಯಾತಿ ವಶಾತ್ ಉತ್ಪತ್ತಿ ಸ್ಥಿತಲಯ ಕಾರಣ ಭೂಷಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರುಹೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣ ಭೂಷಿತಾಯ ದಿವ್ಯ ಪೀತಾಂಬರಧರಾಯ ದಿವ್ಯಮಾಲ್ಯೋಭಿಶೋಭಿತಾಯ ನಿಜಾವತಾರಾಯ ಸ್ವರ್ಣಗರುಡ ವಾಹನಾರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯ ಯೌವನ ಸ್ವಾಭಾವ ಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೌ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸಮರ ಬ್ರಹ್ಮಣೇ ವರಾಯ ಋಗ್ಯಜುಸ್ಸಾಮಾಧರ್ಮಣ ಸಕಲ ವೇದಾಧ್ಯಾಯಿನೀಂ ಭಾರ್ಗವತ್ಸ್ಯಮನ ಆಪ್ನವಾನ ಔರವೇದನ ಮಂಜಾರುಹೇಯ ಪ್ರವರಾನ್ವಿತ ಭಾರ್ಗವಸ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗಣಾ ಸಂಮೋಹನ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅಯೋನಿಜಾಂ ಭೃಗೋ ಸಂಕಲ್ಪತನಯಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಸು ಜಾತಾಯಾಂ ಶ್ರೀ ಶ್ರೀದೇವಿ ನಾಮ್ನೀಂ ಇಮಾಂ ಕನ್ಯಾಂ दास्यामि ऋग्यजुस्सामाधर्मण सकल वेदाध्यायिनीं काश्यप आवत्सारणी ध्रुवत्रयारुहेय प्रवरान्विता काश्यपस गोत्रोद्भवीं सर्वालंकारवतीं सर्वांगना सम्मोहन संसेवित पादारविन्दां श्री महाविष्णोः अत्यंत मनोहरीं अत्यंत सौंदर्यवतीं बहु श्यामलांगीं कश्यप प्रजापतेः संकल्पतनयां रेवती नक्षत्रे मीनरासौ जातायां श्री भूदेवी नाम्नीं इमां कन्यां दास्यामि कन्यां कनकाभरणैर्युतां दास्यामि विष्णवे तुभ्यं ब्रह्मलोकनिकीर्षया कन्यां सालङ्कृतां साध्वीं श्रीराजसमेतसेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यः सर्वदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्तो अस्तु ಮಾಂಗಲ್ಯ ಪೂಜಾ ವಿಧಿಯನ್ನು ಅರ್ಚಕರು ನಿರ್ವಹಿಸಲು ಸಂಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಂಗಲ್ಯ ಧಾರಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ. ಮಾಂಗಲ್ಯ ಧಾರಣೆ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಮುಖ್ಯವಾದಂತಹ ಭಾಗವಾಗಿದೆ. ಉತ್ತರ ಭಾರತದ ಸಂಪ್ರದಾಯದಲ್ಲಿ ಈ ಮಾಂಗಲ್ಯ ಧಾರಣೆಯ ಪ್ರಕ್ರಿಯೆ ಇರುವುದಿಲ್ಲ. ಆದರೆ ದಕ್ಷಿಣ ಭಾರತದ ವಿವಾಹ ಪದ್ಧತಿಯಲ್ಲಿ ಮಾಂಗಲ್ಯ ಧಾರಣೆಗೆ ವಿಶೇಷವಾದಂತಹ ಮಹತ್ವವಿದೆ. ಅಂತಹ ಮಾಂಗಲ್ಯ ಧಾರಣೆಯ ಒಂದು ಸುಮುಹೂರ್ತ ಸನ್ನಿಹಿತವಾಗಿದೆ. ಭಕ್ತಜನರೆಲ್ಲರ ಅನುಮತಿಯೊಂದಿಗೆ ಸಮ್ಮತಿಯೊಂದಿಗೆ ಮಂಗಳಘೋಷದೊಂದಿಗೆ ಈ ಮಾಂಗಲ್ಯ ಧಾರಣೆಯ ಪ್ರಸಂಗವನ್ನು ಅರ್ಚಕರು ನಿರ್ವಹಿಸುತ್ತಿದ್ದಾರೆ. ಮಂಗಳವಾದ್ಯ ಪುರಸ್ಸರವಾಗಿ ನಿರ್ವಹಿಸುವ ಈ ಮಾಂಗಲ್ಯ ಧಾರಣಾ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀದೇವಿ ಭೂದೇವಿಯರ ಕೊರಳನ್ನು ಅಲಂಕರಿಸಲಿಕ್ಕಿರುವ ಈ ಮಾಂಗಲ್ಯವನ್ನು ಭಕ್ತಜನರೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಮಿಸುತ್ತಿದ್ದಾರೆ. ಭಕ್ತಜನರೆಲ್ಲರಿಗೂ ಈ ಮಾಂಗಲ್ಯ ಧಾರಣೆಯ ಕನ್ಯಾದಾನದ ಎಲ್ಲ ವಿಧವಾದಂತಹ ಪರಿಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಶುಭಕರವಾದಂತಹ ವೇಳೆಯಲ್ಲಿ ಗಂಧ
ಮಾಲ್ಯ ಪುಷ್ಪಾದಿಗಳಿಂದ ಈ ಮಾಂಗಲ್ಯವನ್ನು ಅಲಂಕರಿಸುವುದನ್ನು ತಾವು ಗಮನಿಸಬಹುದು. ಹರಿದ್ರಾ ಕುಂಕುಮಾದಿಗಳಿಂದ ಈ ಸಂದರ್ಭದಲ್ಲಿ ಮಾಂಗಲ್ಯ ಪೂಜೆಯನ್ನು ನಿರ್ವಹಿಸುತ್ತಾರೆ. ಲಕ್ಷ್ಮೀಪ್ರದಾಯಕವಾದದ್ದು, ಲಕ್ಷ್ಮೀ ಸ್ವರೂಪವಾದದ್ದು, ಮಂಗಳಾದೇವಿಯಿಂದ ಆವಾಹಿತವಾದದ್ದು ಈ ಮಾಂಗಲ್ಯ. ಆದ್ದರಿಂದ ಮಂಗಲವನ್ನು ಕೊಡುವಂತಹ ಸಹಜ ಸಿದ್ಧ ಸ್ವಭಾವವನ್ನು ಹೊಂದಿರುವ ಈ ಮಾಂಗಲ್ಯವನ್ನು ಶುಭದ್ರವ್ಯಗಳಿಂದ ಈ ಸಂದರ್ಭದಲ್ಲಿ ಅಲಂಕರಿಸಲಾಗುತ್ತಿದೆ. ಮಂಗಳಪ್ರದಾಯಕನಾದಂತಹ ಶ್ರೀನಿವಾಸನು ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತಜನರೆಲ್ಲರ ಅಭೀಷ್ಟಗಳನ್ನು ಪೂರೈಸುವಂತಹ ರೀತಿಯಲ್ಲಿ ಮಾಂಗಲ್ಯ ಪೂಜಾ ವಿಧಿವಿಧಾನಗಳನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಂತಹ ಒಂದು ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ತಾವು ಗಮನಿಸಬಹುದು. ಸರ್ವಾಲಂಕಾರಭೂಷಿತನಾಗಿರುವಂತಹ ಪರಮಾತ್ಮನು ಸರ್ವ ವಿಧವಾದಂತಹ ವೈಭವಗಳೊಂದಿಗೆ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಇಂತಹ ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆಯನ್ನು ಇದೀಗ ತಾವು ವೀಕ್ಷಿಸುತ್ತಿದ್ದೀರಿ. ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀನಿವಾಸನು ಆಕಾಶರಾಜನಿಂದ ಪದ್ಮಾವತಿ ದೇವಿಯನ್ನು ದಾನವಾಗಿ ಪಡೆದಿದ್ದಾನೆ. ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಅತ್ಯಂತ ಪ್ರಸಿದ್ಧವಾದದ್ದು. ವೆಂಕಟಾಚಲ ಮಹಾತ್ಮೆಯಲ್ಲಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಶೇಷವಾದಂತಹ ವೈಭವವನ್ನು ವರ್ಣಿಸಿದ್ದಾರೆ. ಆ ಕಲ್ಯಾಣದಲ್ಲಿ ನಾರದ ಮಹಾಮುನಿಗಳು, ವಕುಲಾದೇವಿ, ಶುಕಮಹರ್ಷಿ ಹೀಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದರು. ಜಾತವೇದೋ ಮಾವಃ ಆರ್ದ್ರಾಂ ಪುಷ್ಕರಣೀಂ ಪುಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಃ ತಾಂ ಮಾವಃ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಷ್ಮಾನ್ ಮಿಲ್ದೇಯಂ ಪುರುಷಾಣಃ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತಾಂ ತಂತ್ರಯೋ ವೇದಾಂತಹೃದ್ಯಂತಾಂ ತಾನ್ ಹಸ್ತೆ ಕುರುತಾಂ ಅಧಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಪದ್ಮನಾಮಿ ಸುಭಗೆ ಸಾಜೀವ ಶರದಃ ಶತಾಂ ಶ್ರೀದೇವಿ ನಮಃ ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತಾಂ ತಂತ್ರಯೋ ವೇದಾಂತಹೃದ್ಯಂತಾಂ ತಾನ್ ಹಸ್ತೆ ಕುರುತಾಂ ಅಧಃ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಪದ್ಮನಾಮಿ ಸುಭಗೆ ರಕ್ಷಧ್ವಂ ಭುವನತ್ರಯಂ. ಭೂದೇವ್ಯೈ ನಮಃ ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು. ಧ್ರುವಂತೆ ರಾಜಾ ವರುಣೋ ಧ್ರುವಂತೆ ವೋ ಬೃಹಸ್ಪತಿಃ ಧ್ರುವಂತ ಇಂದ್ರಸ್ಯಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಾಂ. ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋ ಅಸ್ತು.
ರಾಮ ಕಲ್ಯಾಣ ವೈಭೋಗಮೇ ಪವನ ಜಾಸುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಭಕ್ತ ಜನ ಪರಿಪಾಲ ಹರಿತ ಶರ ಜಾಲ ಮುಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಪಾಮರಾಸುರ ಭೀಮ ಪರಿಪೂರ್ಣ ಕಾಮ ಶ್ಯಾಮ ಜಗದ ವಿರಾಮ ಸಾಗೇದ ರಾಮ ಪಾಮರಾಸುರ ಭೀಮ ಪರಿಪೂರ್ಣ ಕಾಮ ಶ್ಯಾಮ ಜಗದ ವಿರಾಮ ಸಾಗೇದ ರಾಮ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಸರ್ವಲೋಕಾಧಾರ ಸಮರೈಕ ವೀರ ಗರ್ವ ಮಾನಸ ದೂರ ಕನಕ ಗರೀರ ಸರ್ವಲೋಕಾಧಾರ ಸಮರೈಕ ವೀರ ಗರ್ವ ಮಾನಸ ದೂರ ಕನಕ ಗರೀರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ನಿಗಮ ಗಮ ವಿಹಾರ ನಿರುಪಮ ಶರೀರ
சீசேலேசதையா பாத்திரம் திப்புனது அல்லினாள் தாமரமேல் ஆரணங்கணிந்துனவே மல்லினான் ஆண்டமணமையில் மெல்லியலாயிருதுனவேந்த நாகத்தாள் தென்பொதுவை வயர் பயந்தவிழ வாரணமாயிரம் சூழவாலம் செய்து நாராயணம் வேதானக்கின் நான் என்னது பூரண பொற்கோடம் வைத்து பூரமெங்கும் தோரண நடக்கண கண்டேன் தொழினான் வாரணமாயிரம் சூழவாலம் செய்து நாராயண நம்பிரானக்கின் நான் என்னது பூரண பொற்கோடம் வைத்து பூரமெங்கும் தோரணம் நடக்கண கண்டேன் தொழினான்.
स्वस्तिना भगस्व स्वस्ति पूषा असुरो स्वस्ति द्यामा पृथ्वी ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನಿಲಮೆಗ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ನಷ್ಟ ನಿವಾರಣ ಗೋವಿಂದ 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 ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ವಜ್ರಮಗುಣಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋಪೀಜನಲೋಲ ಗೋವಿಂದ ಗೋಭಕ್ತನುದ್ಧಾರ ಗೋವಿಂದ ದಶರಥನಂದನ ಗೋವಿಂದ ದಶಮುಖಮರ್ದನ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ